ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಪಕ್ಷಕ್ಕೆ ದುಡಿದ ಎಲ್ಲ ಶಾಸಕರು ಕಾರ್ಯಕರ್ತರಿಗೆ ಅಧಿಕಾರ ಸಿಗಲಿ ಅಂತ ನಿಗಮ ಮಂಡಳಿಗಳಿಗೆ 2 ವರ್ಷದ ಅವಧಿಯ ಸೂತ್ರವನ್ನ ಹೈಕಮಾಂಡ್ ಮಾಡಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸದಾಶಿವನಗರದ ನಿವಾಸದ ಬಳಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಿಗಮ ಮಂಡಳಿ ಅಧಿಕಾರದ ಅವಧಿಯನ್ನ 2 ವರ್ಷಗಳ ಅವಧಿಗೆ ಮಾತ್ರ ನೀಡಿರುವುದಕ್ಕೆ ಕೆಲವರ ಅಸಮಾಧಾನದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಪಕ್ಷದ ಎಲ್ಲರಿಗೂ ಅವಕಾಶ ದೊರೆಯಬೇಕು, ಇತರರಿಗೂ ಅಧಿಕಾರ ಹಂಚಬೇಕು. ಆದ ಕಾರಣ 2 ವರ್ಷ ಮಾತ್ರ ಅಧಿಕಾರಾವಧಿ ಅಂತ ಹೇಳಿದ್ದೀವಿ ಎಂದರು. ಇನ್ನು ಹೈಕಮಾಂಡ್ ಕೊಟ್ಟಿರುವ ಸೂತ್ರವನ್ನ ನಾವು ಜಾರಿಗೆ ತಂದಿದ್ದೇವೆ. ಇಲ್ಲಿ ಸಿದ್ದರಾಮಯ್ಯ ಅವರದ್ದು ಏನೂ ಇಲ್ಲ, ಡಿಕೆ ಶಿವಕುಮಾರ್ ಅವರದ್ದು ಕೂಡ ಏನೂ ಇಲ್ಲ. ಪಕ್ಷ ಅಧಿಕಾರಕ್ಕೆ ಬರಲು ಸಾಕಷ್ಟು ಕಾರ್ಯಕರ್ತರು ದುಡಿದಿದ್ದಾರೆ. ಆದ ಕಾರಣ ಎಲ್ಲರಿಗೂ ಅವಕಾಶ ನೀಡಬೇಕು ಎಂದರು. ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲಿದೆ ಎನ್ನುವ ಬಿಜೆಪಿ ನಾಯಕರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಕರ್ನಾಟಕದಲ್ಲಿ 224 ಸ್ಥಾನವನ್ನ ಗೆಲ್ಲುತ್ತೀವಿ ಅಂತ ಬಿಜೆಪಿ ಹೇಳ್ತಾ ಇತ್ತು. ಆದ್ರೆ ಏನಾಯಿತು? ಬಿಜೆಪಿಯವರು ಲೋಕಸಭೆಯ 543 ಸ್ಥಾನವನ್ನು ಗೆಲ್ಲಲಿ, ಬೇಡ ಅಂದವರು ಯಾರು? ವಿಧಾನಸಭಾ ಚುನಾವಣೆಯಲ್ಲಿ ನಾವು 136 ರಿಂದ 140 ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ವಿ. ಅವರು 224 ಸ್ಥಾನವನ್ನ ಗೆಲ್ಲುತ್ತೀವಿ ಅಂತ ಹೇಳ್ತಾ ಇದ್ರು. ಆನಂತರ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ರು. ಸರ್, ಅದೇ ಕಾರ್ಯಕರ್ತ ಇದು ನಿಗಮ ಮಂಡಳಿ 2 ವರ್ಷ ಅಂತ ಅಷ್ಟೇ ಹೇಳ್ತಾರೆ. ನಮ್ಮ ರಾಜಕೀಯದ ಎಲ್ಲರಿಗೂ ಕಾರ್ಯಕರ್ತರಿಗೆ ಶೇರ್ ಆಗಬೇಕು, ಬೇರೆಯವ್ರಿಗೂ ಕೂಡ ಅಧಿಕಾರ ಹಂಚಬೇಕು. ಆ ದೃಷ್ಟಿಯಿಂದ ಎಲ್ಲರಿಗೂ ಹೇಳಿದ್ದೀವಿ 2 ವರ್ಷ ಅಂತ ಹೇಳಿದ್ದೀವಿ. 2 ವರ್ಷ ಮಧ್ಯದಲ್ಲಿ ಎಲೆಕ್ಷನ್ಸ್ ಬರ್ತದೆ, ಕೋಡ್ ಆಫ್ ಕಂಡಕ್ಟ್ ಇರ್ತದೆ. ಆ ದೃಷ್ಟಿಯಿಂದ ಈಗಾಗಲೇ 6 ತಿಂಗಳು ಆಗಿದೆ. 2 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅದಾದಮೇಲೆ ಬೇರೆ ಕಾರ್ಯಕರ್ತರಿಗೆ, ಬೇರೆ ಶಾಸಕರಿಗೆಲ್ಲ ಕೆಲವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ. ದಿಸ್ ಈಸ್ ದಿ ಪಾರ್ಟಿ ಸ್ಟ್ಯಾಂಡ್, ಹೈಕಮಾಂಡ್ ಸ್ಟ್ಯಾಂಡ್. ಹೈಕಮಾಂಡ್ ಕೊಟ್ಟಿರುವಂಥ ಸೂತ್ರನ ನಾವು ಅನುಷ್ಠಾನಕ್ಕೆ ತರ್ತೀವಿ. ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಏನಿಲ್ಲ, ಡಿ ಕೆ ಶಿವಕುಮಾರ್ದು ಏನಿಲ್ಲ. ಪಕ್ಷ ಎಲ್ಲರಿಗೂ ಇರೋಂಥ ಬೇಕಾದಷ್ಟು ಜನ ಕಾರ್ಯಕರ್ತರು ದುಡಿದಂಥವ್ರು ಇದ್ದಾರೆ, ಈ ಪಕ್ಷ ಅಧಿಕಾರಕ್ಕೆ ತಂದವರು ಇದ್ದಾರೆ. ಆ ರೀತಿ ಒಂದು ಅವಕಾಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬಿಹಾರದಲ್ಲಿ RJD ಹೊರ ಬರ್ತಾ ಇದೆ. ಈಗ ಅದು ಸುಮ್ಮನೆ ನೋಡೋಣ, ನೀವು ನ್ಯೂಸ್ ಹೇಳ್ತಾ ಇದ್ರಿ, ಆದಮೇಲೆ ಮಾತಾಡೋಣ. ಓಕೆ ಸರ್, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.